ಪಿಂಚಣಿ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್, 50,000 ರೂಪಾಯಿ ಹಣ. ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಈಗ ತಾನೇ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. 50,000 ರೂಪಾಯಿ ಜೊತೆಗೆ 7 ಹೊಸ ಯೋಜನೆಗಳು ಜಾರಿಗೆ ಆಗ್ತಾ ಇದಾವೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆಯವರೆಗೂ ಕೂಡ ನೋಡಿ. ನಮಸ್ಕಾರ ಸ್ನೇಹಿತರೆ. The person you're trying to reach isn't available. ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ವಿಕಲಚೇತನರು ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಸರ್ಕಾರದಿಂದ ಲಭ್ಯವಿರುವ 7 ಪ್ರಮುಖ ಯೋಜನೆಗಳ ಬಗ್ಗೆ ಹಾಗೂ ಇಲ್ಲಿ ಬರೋಬ್ಬರಿ ಈ ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳು ಹಾಗೂ ಎಲ್ಲಾ ರೀತಿಯ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಈ 7 ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಯೋಜನೆಗಳ ಮೂಲಕ ಅನೇಕ ರೀತಿಯ ಒಂದು ನಿಮಗೆ ಉಪಯೋಗ ಆಗುತ್ತೆ. ಇದರ ಜೊತೆಗೆ 50,000 ರೂಪಾಯಿ ಸಹಾಯಧನ ನಿಮಗೆ ಸಿಗ್ತಾ ಇರುವಂತದ್ದು. ಇದೆಲ್ಲದರ ಬಗ್ಗೆನೂ ಕೂಡ ತಿಳಿಸ್ತಾ ಹೋಗ್ತಾನೆ ಬನ್ನಿ. ನಿಮ್ಮ ಮನೆಯಲ್ಲಿ ವಿಕಲಚೇತನರು ಅಥವಾ ಹಿರಿಯ ನಾಗರಿಕರು ಅಥವಾ ಯಾವುದೇ ರೀತಿ ಪಿಂಚಣಿದಾರರು ಇದ್ದಾರೆ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ವಿಡಿಯೋ ಇಷ್ಟ ಆಗೇ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಬನ್ನಿ, ಇವಾಗ ಮೊದಲ ಯೋಜನೆಯಿಂದಲೇ ಆರಂಭಿಸೋಣ. ಮೊದಲನೆಯದಾಗಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮೊದಲು ಹಾಗೂ ಪ್ರಮುಖ ಯೋಜನೆ ಇದಾಗಿರುತ್ತೆ. ಪೂರ್ತಿಯಾಗಿ 7 ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇದು 1ನೆಯ ಯೋಜನೆ ಆಗಿದೆ. ಇವು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರ್ತವೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ವೀಕ್ಷಕರೇ. ನೋಡಿ, ಇಲ್ಲಿ ಶಾಲೆಯಿಂದ ಹಿಡಿದು ಕಾಲೇಜಿನವರೆಗೂ ವ್ಯಾಸಂಗ ಮಾಡುತ್ತಿರುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸರ್ಕಾರ ವಿದ್ಯಾರ್ಥಿ ವೇತನ ನೀಡುತ್ತಿದೆ. ನೋಡಿ, ಇಲ್ಲಿ 1ನೆಯ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೆ ಓದುತ್ತಿರುವ ಅರ್ಹ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಲಾಭವನ್ನು ಪಡೆಯಬಹುದು. ಈ ಒಂದು ಯೋಜನೆಯ ವಿಶೇಷ ಏನಂತಂದ್ರೆ ಇಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ಆದಾಯ ಮಿತಿ ಇರುವುದಿಲ್ಲ. ಅಂದ್ರೆ ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಆದಾಯದ ಆಧಾರದ ಮೇಲೆ ಅನರ್ಹರಾಗುವುದಿಲ್ಲ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು SSB ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಥಿ ವೇತನವು ಶಿಕ್ಷಣವನ್ನು ಮುಂದುವರಿಸಲು ಬಹಳ ಉಪಯುಕ್ತವಾದದ್ದು. ಶಿಕ್ಷಣ ವೆಚ್ಚದ ಭಾರವನ್ನು ಕಡಿಮೆ ಮಾಡುತ್ತದೆ. ನೋಡಿ, ಯಾರಾದರೂ ನಿಮ್ಮ ಸ್ನೇಹಿತರು ಇಲ್ಲಿ ವಿಕಲಚೇತನರು ವಿಶೇಷ ಚೇತನರು ಅಂತ ಇರ್ತಾರಲ್ವಾ, ದಯವಿಟ್ಟು ಅವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ನಿಮ್ಮ ಒಂದು ಶೇರು ಅವರಿಗೆ ತುಂಬಾ ಉಪಯೋಗ ಆಗಬಹುದು. ಹಾಗಾಗಿ ಇನ್ನು 2ನೆಯ ಒಂದು ಯೋಜನೆ ವೀಕ್ಷಕರು, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆಗಳು. ಚಿಕ್ಕ ಚಿಕ್ಕ ಯೋಜನೆಗಳಿಂದಾನೇ ಹೋಗ್ತಾ ಇದ್ದಾನೆ, ತಿಳಿದುಕೊಳ್ಳಿ. ಕೊನೆಯದಾಗಿ ನಿಮಗೆ ದೊಡ್ಡ ದೊಡ್ಡ ಒಂದು ಅಪ್ಡೇಟ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿದಾರರಿಗೆ. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡ್ತಾ ಹೋಗಿ. ಸ್ನೇಹಿತರೆ ನೋಡಿ, ವಿಕಲಚೇತನರ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದರೆ ಸರ್ಕಾರದಿಂದ ವಿಶೇಷ ಪ್ರೋತ್ಸಾಹಧನ ನೀಡಲಾಗುತ್ತದೆ. SSLC, PUC ಹಾಗೂ ಇತರ ಸಾರ್ವಜನಿಕ ಪರೀಕ್ಷೆಯಲ್ಲಿ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಅರ್ಹರಾಗಬಹುದು. ಈ ಒಂದು ಯೋಜನೆಯ ಉದ್ದೇಶ ಏನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಆಸಕ್ತಿಯನ್ನು ಹೆಚ್ಚಿಸುವುದು. ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಬಳಸಬೇಕು. ವಿದ್ಯಾರ್ಥಿಗಳು ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿದರೆ ಅರ್ಜಿಯ ಪ್ರಕ್ರಿಯೆ ಇನ್ನೂ ಕೂಡ ಸುಲಭವಾಗುತ್ತೆ. ನೋಡಿ, ಇವೆರಡು ಅಪ್ಡೇಟ್ಗಳು ಕೂಡ ವಿಕಲಚೇತನರ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ. ದಯವಿಟ್ಟು ಯಾರಾದರೂ ನಿಮಗೆ ವಿಕಲಚೇತನರು ಗೊತ್ತಿದ್ರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದು ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತು ನೋಡಿ, ಈ ಒಂದು 3ನೆಯ ಯೋಜನೆ ನಂಬರ್ 3, ಉಚಿತ ಸಾಧನ ಸಲಕರಣೆಗಳ ವಿತರಣೆ. ಸ್ನೇಹಿತರೆ ನೋಡಿ, ಇದೊಂದು 3ನೆಯ ಯೋಜನೆ ಆಗಿದೆ. ವಿಕಲಚೇತನರಿಗೆ ದೈನಂದಿನ ಜೀವನದಲ್ಲಿ ಅಗತ್ಯವಾಗಿರುವ ಹಲವು ಸಾಧನೆಗಳನ್ನು ಸರ್ಕಾರ ಉಚಿತವಾಗಿ ವಿತರಿಸುತ್ತದೆ. ಇವುಗಳಲ್ಲಿ ಕ್ಯಾಲಿಫರ್ಸ್, ಬ್ರೈಲ್ ವಾಚ್, ವಾಕಿಂಗ್ ಸ್ಟಿಕ್ ಮತ್ತು ಕೃತಕ ಕೈ ಹಾಗೂ ಕಾಲುಗಳು ಮತ್ತು ಶ್ರವಣ ಸಾಧನಗಳು, ಇವುಗಳನ್ನು ಇವಾಗ ಈ 3ನೆಯ ಯೋಜನೆ ಅಂತಲೇ ಹೇಳಬಹುದು. ಉಚಿತ ಸಾಧನ ಸಲಕರಣೆಗಳ ವಿತರಣೆ ಈ ಒಂದು ಯೋಜನೆ ಮೂಲಕ ಇವು ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೂ ಇದರ ಅಗತ್ಯ ಉಪಕರಣಗಳನ್ನು ಕೂಡ ನಿಮಗೆ ಕೊಡ್ತಾರೆ. ಇಲ್ಲಿ ಬರೋಬ್ಬರಿ 15,000 ರೂಪಾಯಿ ಮೌಲ್ಯದವರೆಗೆ ಈ ಒಂದು ಸೌಲಭ್ಯವನ್ನು ಪಡೆಯಬಹುದು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿಗೆ ಪ್ರತ್ಯೇಕ ಆದಾಯ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ನೋಂದಣಿ ಮಾಡಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ಇಲಾಖೆಯ ನಿಯಮಗಳ ಪ್ರಕಾರ ಸಾಧನಗಳನ್ನು ವಿತರಿಸಲಾಗುತ್ತದೆ. ಸ್ನೇಹಿತರೆ, ಯಾರ್ಯಾರಿಗೆ ಇಲ್ಲಿ ವಿಶೇಷಚೇತನ ವಿಕಲಚೇತನ ವಿದ್ಯಾರ್ಥಿಗಳಿಗೆ, ಇದು ಕೂಡ ವಿಕಲಚೇತನರ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಯಾರು ವಿಕಲಚೇತನರು ಇರ್ತಾರೆ ಅವ್ರಿಗೆ ಅಪ್ಲೈ ಆಗುತ್ತೆ. ಇದೊಂದು 3ನೆಯ ಯೋಜನೆ ಅಂತ ಹೇಳಬಹುದು. ಬನ್ನಿ, ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದು 4ನೆಯ ಯೋಜನೆ ಬಗ್ಗೆ. ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ ನೋಡಿ, ಯೋಜನೆ ನಂಬರ್ 4 ನೋಡಿ, ಇಲ್ಲಿ ಮದುವೆಗೆ ಪ್ರೋತ್ಸಾಹಧನ. ಸ್ನೇಹಿತರೆ, ಇದು 4ನೆಯ ಯೋಜನೆ ಅಂತ ಹೇಳಬಹುದು. ವಿಕಲಚೇತನ ಯುವಕ ಅಥವಾ ಯುವತಿಯನ್ನು ವಿವಾಹವಾಗುವವರೆಗೆ ಸರ್ಕಾರ ವಿಶೇಷ ಆರ್ಥಿಕ ನೆರವು ನೀಡುತ್ತಿದೆ. ಈ ಒಂದು ಯೋಜನೆಯಡಿ ವಿಕಲಚೇತನರ ಹೆಸರಿನಲ್ಲಿ
50,000 ರೂಪಾಯಿ ಮೊತ್ತವನ್ನು 5 ವರ್ಷಗಳ ಕಾಲ ಹೂಡಿಕೆ ಮಾಡಲಾಗುತ್ತದೆ. ಈ ಹೂಡಿಕೆಯ ಮೇಲೆ ಬಡ್ಡಿಯ ಹಣ ಫಲಾನುಭವಿಗಳಿಗೆ ದೊರೆಯುತ್ತದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ವಿಕಲಚೇತನರ ಒಂದು ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸುವುದು, ವಿವಾಹದ ನಂತರ ಆರ್ಥಿಕವಾಗಿ ಸಹಾಯವಾಗುವಂತೆ ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಿದೆ. ನೋಡಿ, 50,000 ರೂಪಾಯಿ ಹಣ ಸಿಗುತ್ತೆ ವಿಕಲಚೇತನ ಯುವಕ ಮತ್ತು ಯುವತಿಯರಿಗೆ. ಇದು ವಿದ್ಯಾರ್ಥಿಗಳಿಗೆ ಅಲ್ಲ, ಪ್ರತಿಯೊಬ್ಬ ವಿಕಲಚೇತನರ ಅಂದರೆ ವಿಶೇಷ ಚೇತನರಿಗೆ ಇದು ಸಿಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮಗೆ ಯಾರಾದರೂ ಇಲ್ಲಿ ವಿಶೇಷ ಚೇತನರು ಅಥವಾ ವಿಕಲಚೇತನರು ಇರ್ತಾರಲ್ವಾ, ಅವರು ಗೊತ್ತಿರ್ತಾರಲ್ವಾ, ದಯವಿಟ್ಟು ಅವರಿಗೆ ತಿಳಿಸಿ ಸ್ನೇಹಿತರೆ. ಇವಾಗ ಬನ್ನಿ ವೀಕ್ಷಕರೇ, ಮುಂದಿನ ಅಪ್ಡೇಟು ಇದು ಯೋಜನೆ ನಂಬರ್ 5 ಅಂತಲೇ ಹೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಸ್ನೇಹಿತರೆ. ನೋಡಿ, ಇಲ್ಲಿ ಆಧಾರ್ ಸ್ವಯಂ ಉದ್ಯೋಗ ಯೋಜನೆ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಡಿ, ಈ ಒಂದು ವಿಡಿಯೋ ಮಾಡಲು ತುಂಬಾ ಶ್ರಮ ಪಟ್ಟಿದ್ದೇನೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇದೊಂದು 5ನೇ ಯೋಜನೆ ಆಗಿದೆ ಸ್ನೇಹಿತರೆ. ಉದ್ಯೋಗ ಮಾಡಲು ಆಸಕ್ತಿ ಇರುವ ವಿಕಲಚೇತನರಿಗೆ ಸರ್ಕಾರ ಆಧಾರ್ ಯೋಜನೆಯ ಮೂಲಕ ನೆರವು ನೀಡುತ್ತಿದೆ. ನೋಡಿ, ನಿಮ್ಮ ಸ್ನೇಹಿತರು ಸ್ವಲ್ಪ ಜನ ಹೇಳ್ಬೋದು, ನಾನು ವಿಕಲಚೇತನ ಇದ್ದೇನೆ, ನನಗೆ ಯಾವ ಉದ್ಯೋಗ ಸಿಗುತ್ತೆ ಹಾಗೆ ಹೀಗೆ ಅಂತ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಅವರಿಗೆ ತಿಳಿಸಿ. ವಿಡಿಯೋ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವೇ ಸ್ವತಃ ಅವ್ರಿಗೆ ಹೇಳ್ಬಹುದು ಮಾತನಾಡ್ತಾ. ನೋಡಿ, ಉದ್ಯೋಗ ಮಾಡಲು ಆಸಕ್ತಿ ಇರುವ ವಿಕಲಚೇತನರಿಗೆ ಸರ್ಕಾರ ಆಧಾರ್ ಯೋಜನೆಯ ಮೂಲಕ ನೆರವು ನೀಡುತ್ತಿದೆ. ಈ ಒಂದು ಯೋಜನೆಯಡಿ ನಿಮಗೆ ಏನೇನು ಸಿಗ್ತಾ ಇದೆ ಅಂತಂದ್ರೆ 50% ಹಣವನ್ನು ಬ್ಯಾಂಕ್ ಸಾಲವಾಗಿ ನೀಡಲಾಗುತ್ತದೆ. ಉಳಿದ 50% ಹಣವನ್ನು ಸರ್ಕಾರದಿಂದ ಸಹಾಯಧನವಾಗಿ ನೀಡಲಾಗುತ್ತದೆ. ಇದರ ಮೂಲಕ ಅಂಗಡಿ, ಸಣ್ಣ ವ್ಯಾಪಾರ, ಸೇವಾ ಕೇಂದ್ರ ಅಥವಾ ಇತರೆ ಸ್ವಯಂ ಉದ್ಯೋಗ ಆರಂಭಿಸಬಹುದು ಸ್ನೇಹಿತರೆ. ಈ ಒಂದು ಯೋಜನೆಯ ಉದ್ದೇಶ ವಿಕಲಚೇತನರು ಉದ್ಯೋಗಕ್ಕಾಗಿ ಇತರರನ್ನು ಅವಲಂಬಿಸದೆ ಸ್ವಾವಲಂಬಿಗಳಾಗಿ ಇರುವುದು ಇದರ ಒಂದು ಉದ್ದೇಶ ಆಗಿದೆ. ಅರ್ಜಿ ಸೇವಾ ಸಿಂಧು ಪೋರ್ಟಲ್ ಮೂಲಕನೇ ನೀವು ಸಲ್ಲಿಸಬೇಕಾಗುತ್ತೆ. ಈ ಒಂದು ಯೋಜನೆಗೆ ಏನಪ್ಪಾ ಅಂತಂದ್ರೆ ನಿಮಗೆ ಉದ್ಯೋಗವನ್ನು ಕೊಡಲಾಗುತ್ತೆ ಸರ್ಕಾರದಿಂದ ಈ ಒಂದು ಆಧಾರ್ ಯೋಜನೆಯಲ್ಲಿ. ಹಾಗಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ಅರ್ಜಿಯನ್ನು ನೀವು ಸಬ್ಮಿಟ್ ಮಾಡಬಹುದು, ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬ ವಿಶೇಷ ಚೇತನರಿಗೂ ಕೂಡ ಇದು ಅವಕಾಶ ಇರುತ್ತೆ. ಇನ್ನು ಯೋಜನೆ ನಂಬರ್ 6, ಇದು 6ನೆಯ ಒಂದು ಯೋಜನೆಯಾಗಿದೆ, ವಿಶೇಷ ಶಿಕ್ಷಣ ಯೋಜನೆ. ನೋಡಿ ಸ್ನೇಹಿತರೆ, 6ನೆಯ ಯೋಜನೆ ಇದಾಗಿರುತ್ತೆ. ಬುದ್ಧಿಮಾಂದ್ಯತೆ, ದೃಷ್ಟಿ ದೋಷ ಹಾಗೂ ಶ್ರವಣ ದೋಷವುಳ್ಳ ಮಕ್ಕಳಿಗಾಗಿ ಸರ್ಕಾರ ವಿಶೇಷ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ 164 ವಿಶೇಷ ಶಾಲೆಗಳನ್ನು ಕಾರ್ಯನಿರ್ವಹಿಸುತ್ತಿವೆ. ಈ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ವಿಶೇಷ ತರಬೇತಿ, ಪುನರ್ವಸತಿ ಹಾಗೂ ಅನಗತ್ಯ ಮಾರ್ಗದರ್ಶನ ನೀಡಲಾಗುತ್ತದೆ. ಇದು ಸಾವಿರಾರು ಕುಟುಂಬಗಳಿಗೆ ಬಹಳ ಉಪಯೋಗವಾಗುತ್ತೆ. ನೋಡಿ, ವಿಶೇಷ ಶಿಕ್ಷಣ ಯೋಜನೆ ನಿಮಗೆ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. ಈ ಒಂದು ಯೋಜನೆಯ 6ನೆಯ ಒಂದು ಯೋಜನೆಯಿಂದ ಪ್ರತಿಯೊಬ್ಬ ವಿಶೇಷ ಚೇತನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ನೋಡಿ, ಯಾವುದೇ ರೀತಿ ವೀಕ್ ಆಗಬೇಕೆಂದಿಲ್ಲ, ನೀವು ಕೂಡ ಎಲ್ಲರಷ್ಟೇ ಸ್ಟ್ರಾಂಗ್. ನೋಡಿ, ಇಲ್ಲಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಇವಾಗ ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದಾನೆ, ಬನ್ನಿ. ಇದು ಯೋಜನೆ ನಂಬರ್ 7 ಅಂತ ಹೇಳಬಹುದು. ಹಿರಿಯ ನಾಗರಿಕರಿಗೆ ಹಗಲು ಯೋಗಕ್ಷೇಮ ಕೇಂದ್ರ. ನೋಡಿ, ಇದೀಗ ಕೊನೆಯ ಹಾಗೂ ಪ್ರಮುಖ ಯೋಜನೆ ಅಂತ ಹೇಳಬಹುದು ಸ್ನೇಹಿತರೆ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಸರ್ಕಾರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಆರಂಭಿಸಿದೆ. ಈ ಒಂದು ಕೇಂದ್ರಗಳಲ್ಲಿ ಹಿರಿಯರಿಗೆ ಏನೇನು ಸಿಗ್ತಾ ಇದೆ, ಏನೇನು ಸೌಲಭ್ಯ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ಆರೋಗ್ಯ ತಪಾಸಣೆ ಫ್ರೀ ಆಗಿರುತ್ತೆ, ಮನೋರಂಜನಾ ಚಟುವಟಿಕೆಗಳು ನಡೆಯುತ್ತೆ, ಅದು ಕೂಡ ಫ್ರೀ ಆಗಿರುತ್ತೆ, ಯೋಗವನ್ನು ಹೇಳಿಕೊಡ್ತಾರೆ, ಅದು ಕೂಡ ಫ್ರೀ ಆಗಿರುತ್ತೆ, ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಇರುತ್ತೆ ನಿಮಗೆ, ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ನಿಮಗೆ 60 ವರ್ಷದ ಮೇಲ್ಪಟ್ಟವರಿಗೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಆಲ್ರೆಡಿ ಹಿರಿಯ ನಾಗರಿಕರು ಏಕಾಂಗಿ ಜೀವನ ಕಡಿಮೆ ಮಾಡಿ ಉತ್ತಮ ವಾತಾವರಣ ಕಲ್ಪಿಸುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಇದೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಮತ್ತು ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಮುನ್ನ ಗಮನಿಸಬೇಕಾದ ವಿಷಯ ಇದಾಗಿರುತ್ತೆ ಸ್ನೇಹಿತರೆ. ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಕಾರ್ಡ್, ಅಂಗವೈಕಲ್ಯ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ಇಲ್ಲಿ ಬ್ಯಾಂಕ್ ಖಾತೆಯ ವಿವರ ಹಾಗೂ ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ಸಂಖ್ಯೆ, ಈ ದಾಖಲಾತಿಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳಿ. ಅರ್ಜಿ ಸಲ್ಲಿಸುವ ಮೊದಲು ಯೋಜನೆಯ ಅಧಿಕೃತ ಮಾರ್ಗಸೂಚಿಯನ್ನು ಓದುವುದು ಉತ್ತಮ ಸ್ನೇಹಿತರೆ. ಕೊನೆಯ ಮಾತು ನೋಡಿ, ಇಂದು ನಾವು ನೋಡಿದ 7 ಪ್ರಮುಖ ಯೋಜನೆಗಳು ವಿದ್ಯಾರ್ಥಿ ವೇತನ, ಪ್ರತಿಭಾವಂತರಿಗೆ ಪ್ರೋತ್ಸಾಹಧನ, ಉಚಿತ ಸಾಧನ ಸಲಕರಣೆಗಳು, ಮದುವೆ ಪ್ರೋತ್ಸಾಹಧನ, ಆಧಾರ್ ಸ್ವಯಂ ಉದ್ಯೋಗ ಯೋಜನೆ, ವಿಶೇಷ ಶಿಕ್ಷಣ ಯೋಜನೆ, ಹಿರಿಯ ನಾಗರಿಕರಿಗೆ ಹಗಲು ಯೋಗಕ್ಷೇಮ ಕೇಂದ್ರ. ನಿಮ್ಮ ಮನೆಯಲ್ಲಿ ಯಾರಾದರೂ ವಿಕಲಚೇತನರು ಅಥವಾ ಹಿರಿಯ ನಾಗರಿಕರಿದ್ದರೆ ಈ ಮಾಹಿತಿಯನ್ನು ತಪ್ಪದೇ ಅವರಿಗೆ ತಿಳಿಸಿ. ಅರ್ಹರಾಗಿದ್ದರೆ ಸೇವಾ ಸಿಂಧು ಪೋರ್ಟಲ್, SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಈ ಯೋಜನೆಗಳ ಪ್ರಕಾರ ಪಡೆಯಿರಿ. ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳ ಮಾಹಿತಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಂಬಂಧಿಕರ ವಾಟ್ಸ್ಆಪ್ ಗ್ರೂಪ್ಗಳಿಗೂ ತಪ್ಪದೇ ಶೇರ್ ಮಾಡಿ. ಮುಂದಿನ ಮತ್ತೊಂದು ಪ್ರಮುಖ ಅಪ್ಡೇಟ್ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ನಮಸ್ಕಾರ, ಜೈ ಕರ್ನಾಟಕ ಮಾತೆ.